ಭೀಮಾ ನದಿ ನೀರು ಹರಿಸುವಂತೆ ಆಗ್ರಹಿಸಿ ಅಫ್ಜಲ್ಪುರ್ ಪಟ್ಟಣವನ್ನು ಸಂಪೂರ್ಣ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ್ ಪಟ್ಟಣದಲ್ಲಿ ಭೀಮಾ ನದಿಗೆ ನೀರು ಹರಿಸಲು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ನೀರು ಹರಿಸಿ ಭೀಮಾ ನದಿ ಉಳಿಸಿ ಆಂದೋಲನಕ್ಕೆ ಅಭೂತಪೂರ್ವ ಬೆಂಬಲ ದೊರೆತಿದ್ದು, ಅಫ್ಜಲ್ಪುರ್ ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ವೃತ್ತದ ಬಳಿ ಮಹಾರಾಷ್ಟ್ರದ ಉಜ್ನಿ ಜಲಾಶಯದಿಂದ ಭೀಮಾ ನದಿ ಮೂಲಕ ಸೊನ್ ಬ್ಯಾರೇಜ್ಗೆ 5 ಟಿಎಂಸಿ ನೀರು ಹರಿಸಲು ಆಗ್ರಹಿಸಿ ಹೋರಾಟ ನಡೆಸಲಾಯಿತು. ಈ ಬಂದ್ಗೆ ಮಠಾಧೀಶರು, ರಾಜಕೀಯ ಮುಖಂಡರು, ವ್ಯಾಪಾರಸ್ಥರು, ವಿವಿಧ ಸಂಘಟನೆಗಳು, ಸಾರ್ವಜನಿಕರಿಂದ ಸ್ವಯಂ ಪ್ರೇರಿತ ಬೆಂಬಲ ನೀಡಿದರು. ಉಪವಾಸ ಹಿಡಿಯೋದು ಬಂತ, ಯಾರಿಗೆ ಹೇಳೋದು ಬಂತ, ಯಾರಿಗೆ ಗೋಳ ಬಂತ, ದನಗೋಳ ಸಾಯೋದು ಬಂತ, ಜನರಿಗೆ ಗೋಳ ಬಂತ, ನೀರ ಇಲ್ದಂಗಾಯ್ತ, ಭೀಮಾ ನದಿಗೆ ನೀರಿಲ್ಲ, ಯಾರಿಗೆ ಹೇಳದ ಬಂತ, ನೀರ ಇಲ್ದಂಗ ಆಯ್ತ, ಅಕ್ಕಿಗೆ ಪಕ್ಕಿಗೆ ನೀರಿಲ್ಲ, ದನಗೋಳ ಸಾಯದು ಬಂತ, ಯಾರಿಗೆ ಗೋಳ ಬಂತ. ಭೀಮಾ ನದಿಯಲ್ಲಿ ಸುಮಾರು 30-40 ಕಿಲೋಮೀಟರ್ ಅಷ್ಟು ಭೀಮಾ ನದಿಯಲ್ಲಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ನದಿ ಅಂದ್ರೆ ಕಾವೇರಿ ಒಂದೇ ಅಲ್ಲ, ಕೃಷ್ಣ ಒಂದೇ ಅಲ್ಲ, ಭೀಮಾ ನದಿನೂ ಕೂಡ ಒಂದು ನದಿ ಅನ್ನೋದನ್ನ ನೀವು ಎಲ್ಲರೂ ಕೂಡ ಅರ್ಥವನ್ನ ಮಾಡ್ಕೋಬೇಕು. ಕರ್ನಾಟಕದಲ್ಲಿ ಸುಮಾರು 3 ಜಿಲ್ಲೆಯಲ್ಲಿ ಭೀಮಾ ನದಿಯನ್ನು ಹರಿತದೆ. 7 ತಾಲೂಕಿಗೆ ವರದಾನವಾದಂಥ ಭೀಮಾ ನದಿ ಸುಮಾರು ಲಕ್ಷಾಂತರ ಎಕರೆ ಜಮೀನು ನೀರಿಲ್ಲದ ಕಾರಣ ಬರದ ಛಾಯೆ ಆವರಿಸಿದೆ. ಬಹುಶಃ ಇಲ್ಲಿರುವಂತಹ ಭೀಕರ ಪರಿಸ್ಥಿತಿಯನ್ನ, ಇಲ್ಲಿರುವಂತಹ ಜನ ಜಾನುವಾರುಗಳಿಗೆ ಕುಡಿಯೋಕೆ ನೀರಿಲ್ಲಾರ್ದಂತಹ ಪರಿಸ್ಥಿತಿ ಇದ್ದಾಗ ಈ ಭಾಗದೊಳಗಿರುವಂತಹ ಹಳ್ಳಿ ಜನರು ದಿನನಿತ್ಯ ಬರ್ರಿ, ಇವತ್ತು ರೈತ ಪರವಾಗಿರುವಂತಹ ಹೋರಾಟಗಳು ಬಂದಾಗ ನೀವು ಏನಾದ್ರೂ ಮನೆಯೊಳಗೆ ಕೂತ್ಕೊಂಡ್ರಿ ಅಂತಂದ್ರ ನೀರೆಲ್ಲ ನಿಮ್ಮ ಬದುಕಿಗೆ ಏನೂ ಸಿಗಂಗಿಲ್ಲ ಅನ್ನೋದನ್ನ ಬರೋಬ್ಬರಿ ನಮ್ಮ ತಾಲೂಕಿನೊಳಗಿರುವಂತ ಜನರೆಲ್ಲರೂ ಕೂಡ 10 ದಿನ ನೀರು ಕುಡಿದ್ರೆ, ಅದೇ ನೀರು ಕುಡಿದ್ರೆ ಬಹುಶಃ ನೀರೆಲ್ಲವೂ ಕೂಡ ಖಾಲಿ ಆಗುವಂತ ಪರಿಸ್ಥಿತಿ ಇದೆ. ಉಳಿದ ಎಲ್ಲಾ ಜನರಿಗೂ ಕೂಡ ಅನ್ನ ಹಾಕುವಂತ ಜಗತ್ತಿನ ಶ್ರೇಷ್ಠ ದಾತ ಅಂದ್ರೆ ಅದು ಅನ್ನದಾತ ಅನ್ನುವಂಥದ್ದು. ಭೀಮಾ ಅಂತಂದ್ರೆ ಎಲ್ಲರಿಗೂ ಕೂಡ ತಾಯಿ, ಎಲ್ಲರಿಗೂ ಕೂಡ ನೀರು ಕೊಡುವಂಥದ್ದು. ಬಹುಶಃ ಗಂಗಾ ಮಾತೆಗೆ ಉಳಿವಿಗಾಗಿ ನಾವೆಲ್ಲರೂ ಕೂಡ ಇವತ್ತು ಪರಮ ಪೂಜೆ. ಮತ್ತೆ ಇವತ್ತು ರಾಜಕಾರಣಿ ಕೂಡ ಬಂಗಾರ ಗಳಿಸ್ಯಾರ, ದುಡ್ಡು ಗಳಿಸ್ಯಾರ, ಆದ್ರೆ ಯಾರು ಅದಕ್ಕೆ ತಿನ್ನಕ್ಕಾಗಲ್ಲ. ರೈತ ಬೆಳೆದಿರ್ತಕ್ಕಂಥ ಅನ್ನನೇ ತಿನ್ಬೇಕಾಗ್ತದೆ. ಹೀಗಾಗಿ ರೈತನ ಕಷ್ಟ ಪರಿಹಾರ ಆಗ್ಬೇಕು ಅಂತಂದ್ರೆ ಇವತ್ತೆಲ್ಲಾ ರಾಜಕೀಯ ವ್ಯಕ್ತಿಗಳು ನಿಮ್ಮ ಗದ್ದಿಗೆಗೆ ಎಷ್ಟು ಬೆಲೆ ಕೊಡಾಗತ್ತಿರಲ್ಲ, ಅಷ್ಟು ಬೆಲೆ ಏನಂತಂದ್ರೆ ಆ ಗದ್ದಿಗೆಗೆ ಬೆಲೆ ತಂದು ಕೊಟ್ಟವ್ರು ಯಾರು ಅಂತಕ್ಕಂಥದ್ದು ಅರಿವು ಇರ್ಲಿ. ಬಂದು ನೋಡ್ರಿ, ಸ್ವಲ್ಪ ಹೊಳೆಯಲ್ಲಿ ಇಳಿದು ನೋಡ್ರಿ. ಇವತ್ತು ನಾವೆಲ್ಲಾ ಕಡೆ ತಿರುಗಾಡಕತ್ತೀವಿ, ಯಾವ ಹೊಳೆಗೂ ಕೂಡ ನೀರಿಲ್ಲ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.